ಬಹುಮಾಲಿಗೆ ಒಳಗಾದನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ. ಪರಚಿಂತೆಳಿದ ಅನಾಥನಾದಳು ಬುದ್ಧಿ ಕರಿಗೊಂಡು ಪರಮಶಾಂತಿ ನೈದಲು ಮಿರುಗುವ ಬೆಳಗಿನ ಬಳಗವಣೆಗೊಳಕೊಂಡು ಮೆರೆವ ಶಿವಾತ್ಮ ನೀನಾಗುತ್ತಿಂತು. ನೇತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನ್ನು ಅಳಿದು ನೀತಿ ಭೀತಿ ಮೀರಿ ನಿಂದು ನೋಡಲು ಪರಂಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಅನಗಣ ಅದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾ ಇದುರು ನೆನಪ ತತ್ವಮಶೀತೇನೆ ವೇದ ವಚನವು ಘನಶಂಭುಲಿಂಗ ನೀನಾಗುತ್ತಿಂತು. ಬಹುಮಾಲಿಗೆ ಒಳಗಾದನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ. ಬಹುಮಾಲಿಗೆ ಒಳಗಾದನೆಂಬುದೇ ಖುಷಿ. ಬಹುಮಾಲೆ ಸಂಸಾರದ ಬಂಧನ ನಿನಗಿಲ್ಲ ನೋಡಪ್ಪ ಅಂತಾರೋ. ವಿವರಿಸಿ ನೋಡು, ವಿಚಾರ ಮಾಡಿ ನೋಡು. ನಿನ್ನೊಳಗೆ ವಿಚಾರ ಮಾಡಿ ನೋಡಿದಾಗ ಈ ಸತ್ಯ ಗೊತ್ತಾಗ್ತದೆ. ಅದಕ್ಕೆ ಈ ಬಹುಮಾಲಿ ಒಳಗಾದನೆಂಬುದೇ ಖುಷಿ ಅಂತ ಅದು ತಿಳಿಬೇಕಂದ್ರೆ ಸಮಯ. ಬಹುಮಾಲಿ ಒಳಗಾದನೆಂಬುದೇ ಖುಷಿ. ಇದು ಯಾವಾಗ ಸುಳ್ಳು ಅಂತ ಯಾವಾಗ ಅನಿಸ್ತತಿ? ದೇಹ ಭಾವ ನೀರು ನಿಂತಾಗ. ಎಲ್ಲಿವರೆಗೆ ದೇಹ ಭಾವ ಇರ್ತತಿ ಇದಕ್ಕೆ ಬಂಧನ ಐತಿ. ಆ ಬಂಧನದಿಂದ ಮುಕ್ತಿ ಬಿಡ್ತಾನೆ. ಬಂಧನ ಅಂದ್ರೆ ಶರೀರ ಗಟ್ಟಿದ್ದಾಗ ಒಂಥರ ಬೇರೆ, ಶರೀರ ಕ್ಷೀಣ ಆದ್ಮೇಲೆ ಒಂಥರ ಬೇರೆ. ಪ್ರಾಣಕ್ಕೆ ಬಿದ್ದಿರ್ತಾನೆ, ಪೂರ್ವ ಇದಾಗುತ್ತೆ, ಹೋಗೋವಲ್ರಿ ಅಂತ. ಶರೀರ ಬಂಧನ ಆಗೈತೆ. ಅವನು ಶರೀರ ಬಾಧ ಕೊಡಾಕತ್ತೈತಿ, ಬಂಧನ ಅನಿಸೈತಿ. ಶರೀರ ಬಿಟ್ಟರೆ ನಾ ಮುಕ್ತ ಆಕ್ಕೇನೆ ಅಂತ ವಿಚಾರ. ಅದಕ್ಕೆ ಇದು ಹೋಗಲ್ರಿ, ಇದರಿಂದ ಬಿಡುಗಡೆ ಆಗಲ್ರಿ, ಇದನ್ನ ಏನು ಕರ್ಮ ಹೋಗ್ತೇನು ಹಿಂಗೆ ಉದ್ಘಾರ ತೆಗಿತಾನೆ. ಅರ್ಥಾತ್ ಏನಪ್ಪ ಅಂದ್ರೆ ಇದು ಅಂತ್ಯಕಾಲ ಅನಿಸಬಾರ್ದು. ಎಚ್ಚರಿದ್ದಾಗ ಈಗ ಶರೀರ ಗಟ್ಟಿದ್ದಾಗ ಇದನ್ನು ನೋಡಿ ತಿಳಿದು ಬಿಟ್ಟಂದ್ರೆ ಈ ಬಂಧನ ನಿನಗೆ ನೋಡ್ಕೊ. ಅದಕ್ಕೆ ಬಹುಮಾಲಿಗೆ ಒಳಗಾದನೆಂಬುದೇ ಖುಷಿ. ಸುಳ್ಳು ಅಂತ ಹೇಳ್ತಾರೋ, ನಮಗೆ ಅನಿಸೋದಿಲ್ಲ. ನಮ್ಗೆ ಯಾಕಂದ್ರೆ ಶರೀರ ಭಾವದಾಗ ಕುಂತಿರ್ತೇವೆ, ಸಂಸಾರದ ಹಿಡ್ಕೊಂಡಿರ್ತೇವೆ, ಅಡಿಗಳಿಗೆ ವಿಚಿತ್ರವಾಗಿ ವರ್ತನೆ ಮಾಡ್ತಿರ್ತೀವಿ. ಒಮ್ಮಿದ್ದಾಗ ಮತ್ತೊಮ್ಮೆ ಇರೋಲ್ಲ, ಈಗಿದ್ದಾಗ ಇನ್ನೊಂದು ಗಳಿಗೆ ಈ ಶರೀರ ಇರೋದಿಲ್ಲ. ಮತ್ತು ರೋಗ ರುಜಿಗಳು ಬರ್ತಾವೆ, ಹಸು ತ್ರಿಸಿಗಳ ಬಾಧೆ ಐತಿ. ಅದಕ್ಕೆ ಎಲ್ಲಿವರೆಗೆ ದೇಹ ಭಾವ ಇರ್ತದೆ ಅಲ್ಲಿವರೆಗೆ ಬಂಧನ ಐತೆ. ದೇಹ ಭಾವ ಅಳದು ನಿಂತ ಮೇಲೆ ಬಂಧನನೂ ಇಲ್ಲ, ಮೋಕ್ಷನೂ ಇಲ್ಲ. ನ ಬಂಧನೋ ಮೋಕ್ಷ ಶಿವೋಹಂ ಶಿವೋಹಂ. ಬಂಧನ ಅನ್ನೋದು ಇಲ್ಲ, ಬಂಧನ ಇದ್ರೆ ಮೋಕ್ಷ. ಈಗ ಬಂಧನ ಐತಿ. ಯಾಕೆ? ಈಗ ಶರೀರ ಭಾವದಾಗಿದೆ. ಶರೀರ ಭಾವವನ್ನು ಮೀರಿ ಶಿವಭಾವದಲ್ಲಿ ನಿಂತಂದ್ರೆ ಬಂಧನ ಇಲ್ಲ. ಶರೀರ ಭಾವವನ್ನು ಕಳ್ಕೊಂಡು ಶಿವಭಾವಕ್ಕೆ ಹೋಗ್ಬೇಕಲ್ಲ. ಅರ್ಥಾರ್ಥ ಏನಪ್ಪ ಅಂದ್ರೆ ನಮ್ಮ ಅಂತಃಕರಣದೊಳಗೆ ಏನು ಹಿಡ್ಕೊಂಡು ಕುಂತೇವು? ಈ ಶರೀರ ನಾನು ಭಾವ ಹಿಡ್ಕೊಂಡು ಕುಂತೇವು. ಈ ಅಂತಃಕರಣದೊಳಗೆ ವಿಚಾರ ಮಾಡಿ ತಿಳಿದು ಶಿವಭಾವಕ್ಕೆ ಹೋದ್ರೆ, ಸದ್ವಸ್ತುವಿನ ಭಾವಕ್ಕೆ ಹೋದ್ರೆ ನೀ ಮುಕ್ತನಾದಿ. ಈ ಶಾರೀರಿಕ ಭಾವಕ್ಕೆ ಬಂದು ಇದು ಪಂಚವಾಯುಭೂತಗಳಿಂದ ಆಗೈತಿ. ಪಂಚವಾಯುಭೂತಗಳಲ್ಲಿ ಗಾಳಿ, ನೀರು, ಅಗ್ನಿ, ವಾಯು, ಭೂಮಿ, ಆಕಾಶ ಇವುಗಳಲ್ಲಿ ಸಮ್ಮಿಶ್ರಣದಿಂದ ಆದಾಗ ಪ್ರಕೃತಿಯೊಳಗೆ ಬದಲಾವಣೆ ಆಗ್ತದೆ. ಪ್ರಕೃತಿ ಸಹಜ ಧರ್ಮ. ಇವತ್ತು ಗಾಳಿ ಈ ಕ್ಷಣದಾಗ ಒಂದು ದಿಕ್ಕಿನಿಂದ ಬೀಸ್ತಿದ್ರೆ ಮತ್ತೊಂದು ಕ್ಷಣದಾಗ ಮತ್ತೊಂದು ದಿಕ್ಕಿನಿಂದ ಬೀಸ್ತದೆ. ಆ ಗಾಳಿ ತಂಪುನೂ ಆಗಿರ್ಬೋದು, ಬಿಸಿನೂ ಆಗಿರ್ಬೋದು. ಅದರೊಳಗೆ ಏನು ಬದಲಾವಣೆ ಆಗತ್ತೆ? ಈ ಶರೀರದೊಳಗೆ ಬದಲಾವಣೆ ಆಗತ್ತೆ. ಇದು ಪ್ರಕೃತಿ ಕೂಸಿದೆ ಶರೀರ. ಪಂಚವಾಯುಭೂತಗಳಿಂದ ಆದೈತಿ ಮತ್ತು ಪಂಚವಾಯುಭೂತಗಳಲ್ಲೇ ಲೀನ ಆಕೈತಿ. ಇದು ತೋರಿ ಅಡಗ್ತೈತಿ. ಇವತ್ತೈತಿ,
ಹಿಂದಿದ್ದಿಲ್ಲ, ಮುಂದೆ ಇಲ್ಲದಂಗೆ ಆಗ್ತದೆ ಮಾತು. ಅರ್ಥಾತ್ ಏನಪ್ಪ ಅಂದ್ರೆ ಇದು ತೋರಿ ಅಡಗತಕ್ಕಂಥದ್ದು, ಆ ತೋರಿ ಅಡಿಗೆ ಹೋಗತಕ್ಕಂಥ ಈ ವಿಕಾರಮಯವಾದಂಥ ಈ ಶರೀರನ ನೀನಂತ ಕುಂತ್ಕೊಂಡು ನಿನಗೆ ಬಂಧನ ಐತಿ. ಪಂಚವಾಯುಭೂತಗಳನ್ನೇನು ಬಂಧಿಸ್ತಾವ, ಆ ಪಂಚವಾಯುಭೂತಗಳನ್ನು ಮೀರಿದಂಥದ್ದು ಯಾವುದು ಸದ್ವಸ್ತು ಐತಿ. ಅದಕ್ಕೆ ಶಿವ ಅಂದರು, ಪರಮಾತ್ಮ ಅಂದರು, ದೇವರಂದರು, ಆತ್ಮ ಅಂದರು, ಅರು ಅಂದರು, ಸಾಕ್ಷಿ ಅಂದರು. ಹೆಂಗೆ ವಿಶಾಲವಾಗಿ ನೋಡ್ಕೊಂತ ಹೋಗಿ ಹಂಗೆ ಅರ್ಥಗಳು ಬೇರೆ ಬೇರೆ ಹಾಕ್ಕೊಂತ ಹೋಗ್ತಾವೆ. ಅದನ್ನು ಪೂರ್ಣ 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 ಅರ್ದು ವಿಚಾರ ಮಾಡ್ಕೋತ ಬಂದೆ ಅಂದ್ರೆ ಅದು ನಿನ್ನೊಳಗೆ ಬಂದು ನಿಲ್ತದೆ. ಮತ್ತೆ ಮೊದಲ ಆ ಪರಮಾತ್ಮ, ಪರಬ್ರಹ್ಮ ಅಂದ್ರೆ ಪರವಸ್ತು ಅಂದರು, ನಿಧಾನವಾಗಿ ಅರು ಅಂದರು, ಸಾಕ್ಷಿ ಅಂದರು, ಆತ್ಮ ಅಂದರು. ಹೊರಗಡೆನೂ ಐತಿ, ನಿನ್ನ ಒಳಗನೂ ಐತಿ. ನಿನ್ನ ಒಳಗೆ ಅರು ಅಣಿಸ್ಕೊಂಡೈತಿ, ಹೊರಗೆ ಪರಮಾತ್ಮ ಅಣಿಸ್ಕೊಂಡೈತಿ. ಅರು ಎಲ್ಲರಲ್ಲಿಯೂ ಐತಿ, ಎಲ್ಲದಕ್ಕೂ ಆಧಾರವಾಗೈತಿ.